ನಮಸ್ಕಾರ ಎಲ್ಲರಿಗೂ. ನಾವು ಈ ಕ್ಲಾಸಲ್ಲೇ GPSTR ದ ಶಿಕ್ಷಕರ ನೇಮಕಾತಿ 1/6/2019 ಸಾಮಾನ್ಯ ಕನ್ನಡ ಭಾಷೆಯ ಕ್ವಶನ್ ಪೇಪರ್ ಅನ್ನ ಬ್ರೀಫ್ ಆಗಿ ಕಲಿತಾ ಸಾಗೋಣ. ಓಕೆ, ಸೊ ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಮೊದಲನೇ ಪ್ರಶ್ನೆ, ತೃತೀಯ ವಿಭಕ್ತಿಯ ಕಾರಕಾರ್ಥವಿದು. ಓಕೆ, ತೃತೀಯ ವಿಭಕ್ತಿಯ ಕಾರಕಾರ್ಥವಿದು. ಆಪ್ಷನ್ ಏನು ಕೊಟ್ಟಿದ್ದಾನೆ? ಕರಣಾರ್ಥ, ಎರಡನೇ ಆಪ್ಷನ್ ಕರ್ಮಾರ್ಥ, ಮೂರನೇದ್ದು ಸಂಪ್ರದಾನ, ಡಿ ಆಪ್ಷನ್ ಕರ್ಥಾರ್ಥ. ಓಕೆ, ಸೊ ಇದನ್ನ ಬ್ರೀಫ್ ಆಗಿ ಕಲಿಯೋದಾದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ವಿಭಕ್ತಿ ಮತ್ತೆ ಕಾರಕಗಳನ್ನ ಸೆಪರೇಟ್ ಆಗಿ ಬರೆದಿದ್ದೀನಿ. ಪ್ರಥಮ ವಿಭಕ್ತಿಗೆ ಕಾರಕಾರ್ಥ ಯಾವ್ದು ಬರುತ್ತೆ? ಕರ್ತೃ. ದ್ವಿತೀಯ ವಿಭಕ್ತಿಗೆ ಕಾರಕಾರ್ಥ ಯಾವ್ದು ಬರುತ್ತೆ? ಕರ್ಮ. ತೃತೀಯಕ್ಕೆ ಕರಣ. ನಮಗ್ ಕೇಳಿದ್ದೇವುದು ತೃತೀಯ ಕರ್ಮಾರ್ಥ, ತೃತೀಯ ವಿಭಕ್ತಿ ಅಲ್ವಾ? ಸೊ ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು? ಕರಣ, ಮೀನ್ಸ್ ಕರಣಾರ್ಥ. ಓಕೆ, ಹಾಗೆ ನೋಡೋದಾದ್ರೆ ಚತುರ್ಥಿದು ಸಂಪ್ರದಾನ ಅಥವಾ ಸಾಧನ, ಪಂಚಮಿದು ಅಪದಾನ, ಷಷ್ಠಿದು ಸಂಬಂಧ, ಸಪ್ತಮಿದು ಅಧಿಕರಣ ಅಂತ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಆನ್ಸರ್ ಆಯ್ತು. ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು? ಕರಣಾರ್ಥ. ಆಪ್ಷನ್ ಎ ಈಸ್ ರೈಟ್, ಕರಣ. ಓಕೆ, ಸೊ ಈಗ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ವನೌಷಧ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಏನ್ ಕೊಟ್ಟಿದ್ದಾನೆ ನೋಡಿ. ಎ ಆಪ್ಷನ್ ವೃದ್ಧಿ ಸಂಧಿ, ಬಿ ಆಪ್ಷನ್ ಎಣಸಂಧಿ, ಸಿ ಆಪ್ಷನ್ ಲೋಪಸಂಧಿ, ಡಿ ಆಪ್ಷನ್ ಅನುನಾಸಿಕ ಸಂಧಿ. ಓಕೆ, ವನ ಔಷಧನ ಈ ಸಂಧಿನ ಸಂಧಿ ಪದ ಏನಿದೆ ಇಲ್ಲಿ? ವನೌಷಧ. ರೈಟಾ? ಇದನ್ನ ಬಿಡಿಸಿ ಬರೆಯೋದಾದ್ರೆ ಹೇಗೆ ಬರಿತೀವಿ? ವನ ಪ್ಲಸ್ ಔಷಧ. ವನ ಪ್ಲಸ್ ಔಷಧ. ಮೊದಲನೇ ಪದದ ಕೊನೆ ಅಕ್ಷರ ಏನು? ವನ. ಅ ಪ್ಲಸ್ ಸ್ಟಾರ್ಟಿಂಗ್ ಏನಿದೆ ಇಲ್ಲಿ? ಉತ್ತರ ಪದದ ಮೊದಲನೇದು ಔ. ಅ ಮುಂದೆ ಔ ಬಂದಾಗ ಸಂಧಿ ಪದದಲ್ಲಿ ಏನ್ ಬರುತ್ತೆ? ಔ ಅಂತಾನೆ ಬರುತ್ತೆ. ವನೌಷಧ. ಹೀಗ್ ಬಂದಾಗ ಇದನ್ನ ಯಾವ ಸಂಧಿ ಅಂತ ಅಂತೀವಿ? ರೈಟ್, ವೃದ್ಧಿ ಸಂಧಿ. ಯಾವ ಸಂಧಿ? ವೃದ್ಧಿ ಸಂಧಿ. ಇಲ್ಲಿ ಕೂಡ ಆಪ್ಷನ್ ಎ ಏನಾಗುತ್ತೆ? ಸರಿಯಾಗುತ್ತೆ. ಕ್ವಶನ್ ನಂಬರ್ 2 ಸರಿಯಾದ ಆನ್ಸರ್ ಯಾವುದು? ಕ್ವಶನ್ ನಂಬರ್ ಎ, ವೃದ್ಧಿ ಸಂಧಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡೋಣ. ಕ್ವಶನ್ ನಂಬರ್ 3, ಈ ಪದವು ಅಂಸಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಯಾವ ಪದ ಅಂಶಿ ಸಮಾಸಕ್ಕೆ ಉದಾಹರಣೆ ಅಂತಾನೆ? ಒಂದನೇ ಆಪ್ಷನ್ ಏನಿದೆ? ಲವಕುಶರು, ಎರಡನೇದ್ದು ತುದಿ ಮೂಗು, ಮೂರನೇದ್ದು ಹಣೆಗಣ್ಣ, ನಾಲ್ಕನೇದ್ದು ಮೈ ಮರೆತು. ನೋಡೋದಾದ್ರೆ ಒಂದೇ ಆಪ್ಷನ್ ನೋಡ್ರಿ, ಲವಕುಶರು. ಲವನು ಪ್ಲಸ್ ಕುಶನು, ಲವಕುಶರು. ಇದ್ಯಾವ ಸಂಧಿ ಇದ್ಯಾವ ಸಮಾಸ ಆಗುತ್ತೆ? ದ್ವಂದ್ವ ಸಮಾಸ ಆಗುತ್ತೆ. ಓಕೆ, ಇದ್ಯಾವುದು? ದ್ವಂದ್ವ. ರೈಟಾ? ದ್ವಂದ್ವ ಆಯ್ತು. ಆಪ್ಷನ್ ಬಿ ನೋಡಿ, ತುದಿ ಮೂಗು ಅಂದ್ರೆ ಮೂಗಿನ ಪ್ಲಸ್ ತುದಿ ಅಂದ್ರೆ ತುದಿ ಮೂಗು. ಇದ್ಯಾವ ಸಮಾಸ ಆಗತ್ತೆ? ಅಂಶಿ ಸಮಾಸ. ಯಾವ ಸಮಾಸ? ಅಂಶಿ ಸಮಾಸ. ಹಣೆಗಣ್ಣ, ಹಣೆಯಲ್ಲಿ ಪ್ಲಸ್ ಕಣ್ಣು ಉಳ್ಳವನು ಹಣೆಗಣ್ಣ. ಇದ್ಯಾವುದು? ಬಹುವ್ರೀಹಿ ಸಮಾಸ ಆಗತ್ತೆ. ಕರೆಕ್ಟಾ? ಬಹುವ್ರೀಹಿ ಸಮಾಸ ಆಗತ್ತೆ. ಸೊ ಮೈ ಮರೆತು, ಮೈಯನ್ನು ಪ್ಲಸ್ ಮರೆತು, ಮೈ ಮರೆತು. ಯಾವ ಸಮಾಸ? ಕ್ರಿಯಾ ಸಮಾಸ. ಕರೆಕ್ಟ್. ಸೊ ಹಾಗಾದ್ರೆ ನನಗೆ ಏನ್ ಕೇಳಿದಾನೆ ಅವನು? ಅಂಶಿ ಸಮಾಸಕ್ಕೆ ಉದಾಹರಣೆ ಕೇಳಿದಾನೆ. ಸೊ ಆಪ್ಷನ್ ಇಲ್ಲಿ ಯಾವ್ದಾಯ್ತು? ಆಪ್ಷನ್ ಬಿ, ತುದಿ ಮೂಗು. ತುದಿಯ ಮೂಗು ಅಂದ್ರೆ ಏನು? ಮೂಗಿನ ಪ್ಲಸ್ ತುದಿ. ಓಕೆ, ಅಂಶವನ್ನ ಹೇಳುತ್ತಲ್ಲ ಇದು, ಮೂಗಿನ ಪ್ಲಸ್ ತುದಿ. ಓಕೆ, ಅದೇನು? ತುದಿ ಮೂಗು. ಸೊ ನೆಕ್ಸ್ಟ್ ಕ್ವಶನ್,
ನದಿ, ಪರ್ವತ, ಊರು, ದೇಶ, ಮನುಷ್ಯ ಈ ಪದಗಳು ಈ ವಾಕ್ಯಾಂಶಕ್ಕೆ ಉದಾಹರಣೆ. ಯಾವುದು? ನಮಗೆಲ್ಲ ಗೊತ್ತೇ ಇದೆ. ಏನು? ನದಿ, ಪರ್ವತ, ಊರು, ದೇಶ, ಮನುಷ್ಯ ಇವೆಲ್ಲ ಏನು ರೂಢಿಯಿಂದ ಬಂದಿರುವಂತ ಪದಗಳಾಗಿವೆ. ಕರೆಕ್ಟಾ? ರೂಢಿಯಿಂದ ಬಂದಿರುವಂತ ಪದಗಳು. ಇವಕ್ಕೇನಂತೀವಿ ನಾವು? ರೂಢನಾಮ. ಯಾವುದು? ರೂಢನಾಮ. ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ ರೈಟ್ ಆಗತ್ತೆ ಇಲ್ಲಿ. ರೈಟಾ? ಹಾಗಾದ್ರೆ ಮುಂದಿನ ನೋಡೋದಾದ್ರೆ ಅಂಕಿತ ನಾಮ. ಅಂಕಿತ ನಾಮ ಹಾಗಾದ್ರೆ ಅಂಕಿತ ನಾಮ ಅಂದ್ರೆ ಏನು? ಅಂಕಿತ ನಾಮ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಾಗಿರಬಹುದು, ಸ್ಥಳದ ಹೆಸರು ಅಥವಾ ವಸ್ತುವಿನ ಹೆಸರು ಮತ್ತು ಪ್ರದೇಶಗಳ ಹೆಸರುಗಳನ್ನ ಗುರುತಿಸಲು ನಮಗೆ ನಮ್ಮ ಅನುಕೂಲತೆಗಾಗಿ ಇಷ್ಟ ಬಂದಂತೆ ಇಟ್ಟುಕೊಂಡಿರುವ ಹೆಸರುಗಳೇ ಯಾವುದು? ಅಂಕಿತ ನಾಮಗಳು. ಈಗ ಯಾವುದೇ ಒಬ್ಬ ವ್ಯಕ್ತಿ ಹೆಸರಾಗಿರ್ಬೋದು, ನನ್ನ ಹೆಸರಾಗಿರ್ಬೋದು, ನಿಮ್ಮ ಹೆಸರಾಗಿರ್ಬೋದು. ನನ್ನ ಹೆಸರೇನೋ ಸಂತೋಷ್, ಇದು ಕೂಡ ಏನೋ ಒಂದು ಅಂಕಿತ ನಾಮ. ಕರೆಕ್ಟಾ? ಆನಂದ, ಗಂಗಾ, ಹಿಮಾಲಯ, ಕಾವೇರಿ. ರೈಟ್? ಇವೆಲ್ಲ ಏನೋ ಕಾವೇರಿ, ನಾವು ನದಿಗೆ ಇಟ್ಟಿರುವಂತ ಹೆಸರು ಕಾವೇರಿ. ಕರೆಕ್ಟಾ? ಇವೆಲ್ಲ ಏನೋ ಅಂಕಿತ ನಾಮಲ್ಲಿ ಬರುತ್ತೆ. ಇನ್ನು ಅನ್ವರ್ಥ ನಾಮಕ್ಕೆ ಬರೋದಾದ್ರೆ, ಅನ್ವರ್ಥ ನಾಮ ಅಂದ್ರೆ ಏನು? ಒಬ್ಬ ಮನುಷ್ಯನ ಉದ್ಯೋಗ ಆಗಿರಬಹುದು, ಗುಣ ಆಗಿರಬಹುದು, ಅಥವಾ ಅವನ ಸ್ವಭಾವ ಆಗಿರಬಹುದು, ಅವಕ್ಕೆ ಸಂಬಂಧಿಸಿದಂತೆ ಇಟ್ಟಿರುವ ಹೆಸರುಗಳನ್ನು, ಕರೆದಿರುವ ಹೆಸರುಗಳನ್ನು. ಈಗ ಸಪೋಸ್ ಆಗಿ ಹೇಳ್ಬೇಕಾಗಿತ್ತಂದ್ರೆ, ಒಬ್ಬ ಕುಳ್ಳಗಾಗಿರ್ತಾನೆ, ಅವನಿಗೆ ಏನಂತೀವಿ ನಾವು? ಕುಳ್ಳ ತಂತೀವಿ. ಅದೇ ಒಂದು ಹುಡುಗಿ ಕುಳ್ಳಗಾಗಿದ್ರೆ ಕುಳ್ಳಿ ಅಥವಾ ಗಿಡ್ಡಿ ತಂತೀವಿ. ಅದೇ ರೀತಿ ಒಬ್ಬ ಮನುಷ್ಯ ಶಿಕ್ಷಕನಾಗಿದ್ರೆ ಶಿಕ್ಷಕ ತಂತೀವಿ, ಡಾಕ್ಟರ್ ಇದ್ರೆ ಡಾಕ್ಟರ್ ತಂತೀವಿ. ಇವೆಲ್ಲ ಏನು? ಶಿಕ್ಷಕ, ಡಾಕ್ಟರ್, ಕುಂಟ, ಡುಮ್ಮಿ, ಕುಳ್ಳ, ಹೇಡಿ, ಉಡಾಳ. ಸ್ವಭಾವ ಇದು. ಉಡಾಳ ಇದ್ದಂದ್ರೆ ಉಡಾಳ ತಂತೀವಿ, ಏನ್ ಉಡಾಳ ಇದ್ದೀವೋ ತಂತೀವಿ. ಇದೆಲ್ಲ ಏನಿದು? ಅನ್ವರ್ಥನಾಮ, ಇಟ್ಟಿರುವಂತ ಹೆಸರು. ಏನೋ ಅವರ ಉದ್ಯೋಗ, ಗುಣ, ಸ್ವಭಾವ ಇವುಗಳಿಗೆ ಸಂಬಂಧಿಸಿದಂತೆ ಇಟ್ಟಿರುವ ಹೆಸರು. ಅಡ್ಡವಾಗಿ ಇಟ್ಟಿರುವ ಹೆಸರು ಏನೋ? ಅನ್ವರ್ಥ ನಾಮ. ಗುಣವಾಚಕ ಅಂದ್ರೆ ಗೊತ್ತೇ ಇರುತ್ತೆ ನಿಮಗೆ. ಗುಣವಾಚಕ ಅಂದ್ರೆ ಗುಣಕ್ಕೆ ಸಂಬಂಧಿಸುವಂತ ಹೆಸರುಗಳು. ರೈಟ್? ಸೊ ನೆಕ್ಸ್ಟ್ ಕ್ವಶನ್, 5th ಕ್ವಶನ್ಗೆ ಹೋಗೋಣ. ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಇವು. ಪ್ರಶ್ನಾರ್ಥಕ ಸರ್ವನಾಮ. ಓಕೆ, ಪ್ರಶ್ನೆ ಮಾಡುವಾಗಿರಬೇಕು ಸರ್ವನಾಮಗಳು. ಯಾವ್ದಿಲ್ಲಿ ನೋಡಿ? ಆಪ್ಷನ್ ಎ ನೋಡೋದಾದ್ರೆ ಏನು? ಯಾರು, ಏನು. ಆಪ್ಷನ್ ಬಿ ತಾನು, ತನ್ನ. ಸಿ ಆಪ್ಷನ್ ಎಷ್ಟು, ಯಾವವು. ಇವುಗಳಲ್ಲಿ ಸರಿಯಾದ ಉತ್ತರದ ಆಯ್ಕೆ ಎ ಮಾತ್ರ ಅಂತ ಕೇಳಿದ್ದಾನೆ. ಓಕೆ, ಬಿ ಅಲ್ಲಿ ಎ ಮತ್ತು ಬಿ ಮಾತ್ರ. ಎ ಮತ್ತು ಬಿ. ಎ ಸರಿಯಾಗಿದೆ. ಇಲ್ಲಿ ಯಾರು, ಏನು ಇದೇನಿದು? ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ ಆಗುತ್ತೆ. ಓಕೆ, ಇದು ಎ ರೈಟ್ ಆಯ್ತು. ಇನ್ನೂ ಆಪ್ಷನ್ ಇದೆಯಲ್ಲ, ಸೊ ಎಲ್ಲ ಆಪ್ಷನ್ ನಾವು ಕರೆಕ್ಟ್ ಆಗಿ ನೋಡ್ತಾ ಹೋಗ್ಬೇಕು. ಸುಮ್ಮನೆ ಸಿಗುತ್ತೆ ಅಂತ ರೈಟ್ ಅನ್ನೋದಲ್ಲ. ಇನ್ನೂ ಆಪ್ಷನ್ ಇದೆಯಲ್ಲ, ಸೊ ನೋಡಿ. ಬಿ ಆಪ್ಷನ್ ಏನಿದೆ? ಎ ಮತ್ತು ಬಿ. ಎ ಯಾರು, ಏನು ಇದು ಆಗತ್ತೆ. ಬಿ ಆಗುತ್ತೆ ನೋಡಿ. ಬಿ ಅಂದ್ರೆ ಏನು? ತಾನು, ತನ್ನ. ಇದೇನಾಗಂಗಿಲ್ಲ, ಪ್ರಶ್ನಾರ್ಥಕ ಸರ್ವನಾಮ ಆಗುದಿಲ್ಲ. ರೈಟ್? ಹಾಗಾದ್ರೆ ಆಪ್ಷನ್ ಬಿ ಬಿಟ್ಬಿಡ್ರಿ ಇಲ್ಲಿ. ಸೊ ಆಪ್ಷನ್ ಸಿ ನೋಡಿ, ಎಷ್ಟು, ಯಾವವು. ಸೊ ಇದು ಕೂಡ ಏನಾಗುತ್ತೆ? ಪ್ರಶ್ನಾರ್ಥಕ ಸರ್ವನಾಮ ಆಗತ್ತೆ. ಸೊ ಆಪ್ಷನ್ ಅಲ್ಲಿ ಎ ಮತ್ತು ಸಿ. ಆಪ್ಷನ್ ಸಿ ನೋಡಿ, ಬಿ ಮತ್ತು ಸಿ ಇದೆ. ಆಪ್ಷನ್ ಬಿ ಆಗಂಗಿಲ್ಲ. ಸೊ ಆಪ್ಷನ್ ಸಿ ಹೊರಟೋಯ್ತು. ಡಿ ಇದೆ ನೋಡಿ, ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಇದೆ. ರೈಟ್? ಏನಾಗುತ್ತೆ ಇಲ್ಲಿ? ಇವೆರಡು ಕೂಡ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಪ್ರಶ್ನಾರ್ಥಕ ಸರ್ವನಾಮಗಳಾಗಿವೆ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಐತಿ ಇಲ್ಲಿ? ಆಪ್ಷನ್ ಡಿ ಈಸ್ ರೈಟ್. ಆಪ್ಷನ್ ಡಿ ಈಸ್ ರೈಟ್. ಓಕೆ, ಸೊ ನೆಕ್ಸ್ಟ್ ಹೋಗೋದಾದ್ರೆ ಈ 5 ಕ್ವಶನ್ಸ್ ತಿಳಿತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 6ನೇ ಕ್ವಶನ್. ನಿಮಗೆಲ್ಲ ಯಶಸ್ಸು ದೊರೆಯಲಿ ಎಂದು ಗುರುಗಳು ಹರಸಿದರು. ಏನ್ ಮಾಡ್ಯಾರ ಗುರುಗಳು? ಹರಸಿದರು. ನಮ್ದು ಯಾವುದೋ ಒಂದು ಪರೀಕ್ಷೆ ಇದೆ ಅಂತ ತಿಳ್ಕೊಳ್ಳಿ. ನಾವು ಆ ಗುರುಗಳ ಆಶೀರ್ವಾದ ಪಡೆಯಲು ಹೋದಾಗ ಆ ಗುರುಗಳು ಏನ್ ಮಾಡ್ತಾರೆ? ನಿಮ್ಗೆ ಯಶಸ್ಸು ದೊರೆಯಲಪ್ಪ ಅಂತ ಹೇಳಿ ಹರಿಸ್ತಾರ, ಹಾರೈಸ್ತಾರ. ರೈಟಾ? ಈ ವಾಕ್ಯದಲ್ಲಿರುವ ದೊರೆಯಲಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ದೊರೆಯಲಿ ಏನ್ ಮಾಡ್ಯಾರ? ದೊರೆಯಲಿ ಅಂತ ಹೇಳಿದಾರ. ಏನಿದು? ಹಾರೈಕೆ ಅಲ್ವಾ ಅವ್ರದ್ದು? ಹಾರೈಕೆ ಅಂದಾಗ ಈಗ ನೋಡಿ, ಯಾವುದೇ ಆದಂತ ಅಪ್ಪಣೆ, ಭಿನ್ನ, ಆಜ್ಞಾ, ಸಮ್ಮತಿ, ಆಶೀರ್ವಾದ ಮುಂತಾದ
ಅರ್ಥವನ್ನ ಒಳಗೊಂಡಿತ್ತು ಅಂದ್ರೆ ಅದಕ್ಕೇನಂತೀವಿ ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂತಂತೀವಿ. ಯಾವುದು ವಿದ್ಯಾರ್ಥಕ ಕ್ರಿಯಾಪದ. ಇದರಲ್ಲಿ ಏನಿದೆ? ಹಾರೈಕೆ ಇರುತ್ತೆ, ಆಮೇಲೆ ಆಜ್ಞೆ ಇರುತ್ತೆ, ಕೋರಿಕೆ ಇರುತ್ತೆ, ರೈಟ್, ಇತ್ಯಾದಿ. ಈ ಟೈಪ್ ಇತ್ತು ಅಂತ ಅದು ಯಾವುದು? ವಿದ್ಯಾರ್ಥಕ. ಇನ್ನು ನಿಷೇಧಾರ್ಥಕ ಅಂದ್ರೆ ನಡೆಯಲ್ಲ, ಉಲ್ಟಾ ಇರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ಆಗಲ್ಲ, ಮಾಡಲ್ಲ, ಈ ರೀತಿ ಇರುತ್ತಲ್ಲ, ಇದೇನಿದು? ನಿಷೇಧಾರ್ಥಕ ಕ್ರಿಯಾಪದ ಆಯ್ತು. ಇನ್ನು ಪ್ರಶ್ನಾರ್ಥಕ ಕ್ರಿಯಾಪದ ಅಂದ್ರೆ ಅಲ್ಲಿ ವಾಕ್ಯ ಏನಿರುತ್ತೆ? ಪ್ರಶ್ನೆಯಿಂದ ಕೂಡಿರುತ್ತೆ, ರೈಟಾ? ಕ್ವಶನ್ ಮಾರ್ಕ್ ಇರುತ್ತೆ. ಇನ್ನು ಸಂಭವನಾರ್ಥಕ ಅಂತಂದ್ರೆ ಏನು? ಆ ಒಂದು ಕ್ರಿಯಾಪದದಲ್ಲಿ ಆಶಯ ವ್ಯಕ್ತವಾಗಿರ್ಬೇಕು. ಏನೋ ಆಶಯ ವ್ಯಕ್ತವಾಗಿರ್ಬೇಕು, ಇಲ್ಲ ಸಂಶಯ ಇರಬೇಕು, ಆಗಬಹುದು, ರೈಟಾ? ಇಲ್ಲ ತರ್ಕ ಇರಬೇಕು. ಇಂಥದ್ದನ್ನ ತೋರಿತ್ತು ಅಂದ್ರೆ ಅಂತ ಒಂದು ಪದ ಯಾವ ಪದ ಆಗತ್ತೆ? ಸಂಭವನಾರ್ಥಕ ಕ್ರಿಯಾಪದ ಆಗತ್ತೆ. ಇಲ್ಲೇನಿದೆ? ದೊರೆಯಲಿ. ಈ ದೊರೆಯಲಿ ಏನಿದೆ? ಇಲ್ಲಿ ಹಾರೈಕೆ ಇದೆ. ಹಾರೈಕೆ ಅಂದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಯ್ತಿಲ್ಲ? ಆಪ್ಷನ್ ಯಾವ್ದು ಕರೆಕ್ಟ್ ಆಯ್ತು? ಆಪ್ಷನ್ ಡಿ ಈಸ್ ರೈಟ್. ಆಪ್ಷನ್ ಡಿ ಏನಾಯ್ತಿಲ್ಲ? ರೈಟ್ ಆಯ್ತು. ವಿದ್ಯಾರ್ಥಕ ಯಾವ್ದಾಯ್ತು? ನಿಮಗೆಲ್ಲ ಯಶಸ್ಸು ದೊರೆಯಲಿ ಎಂಬ ಪದ ಯಾವ ವ್ಯಾಕರಣಕ್ಕೆ ಉದಾಹರಣೆ? ವಿದ್ಯಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ. ಓಕೆ, ಸೊ ಮುಂದಿನ ಕ್ವಶನ್ ನೋಡೋದಾದ್ರೆ 7th ಕ್ವಶನ್. ಈ ಪದವು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಯಾವ ಪದ? ಮೊದಲಿಗೆ ನಿಮಗೆ ಒಂದೇ ಆಪ್ಷನ್ ನೋಡಿ, ವರೆಗೆ ಹೆಚ್ಚು, ಎರಡನೇದ್ದು ಧಗಧಗ, ಮೂರನೇದ್ದು ಬಟ್ಟ ಬಯಲು, ನಾಲ್ಕನೇದ್ದು ನಡೆನುಡಿ. ಕರೆಕ್ಟಾ? ಸೊ ದ್ವಿರುಕ್ತಿಗೆ ಉದಾಹರಣೆ. ಫಸ್ಟ್ ನಿಮಗೆ ದ್ವಿರುಕ್ತಿ ಅಂದ್ರೆ ಗೊತ್ತಿರಬೇಕು. ದ್ವಿರುಕ್ತಿ ಅಂದ್ರೆ ಏನು? ಇದರಲ್ಲಿ ಎರಡು ಪದ ಇದೆ. ಒಂದೇದು ಯಾವುದು? ದ್ವಿ ಅಂದ್ರೆ ಏನು? ಎರಡು. ಕರೆಕ್ಟಾ? ಎರಡು. ದ್ವಿ ಆಯ್ತು. ರುಕ್ತಿ ಅಂದ್ರೆ ಉಕ್ತಿ. ಉಕ್ತಿ ಅಂದ್ರೆ ಏನು? ಮಾತು, ರೈಟಾ? ಮಾತು. ದ್ವಿರುಕ್ತಿ ಎರಡು ಮಾತು ಅಂದ್ರೆ ಹೆಂಗೆ? ಸೇಮ್, ಬೇಗ. ಓಕೆ, ಬೇಗ, ರೈಟ್, ಈ ರೀತಿ ಇರುತ್ತೆ ನೋಡಿ. ಇದನ್ನ ಏನಂತೀವಿ ನಾವು? ದ್ವಿರುಕ್ತಿ ಅಂತ ಅನ್ಬಹುದು. ಈಗ ನೋಡಿ, ಬಟ್ಟ ಬಯಲು, ಇಲ್ಲೇನಿದೆ? ಇಲ್ಲಿ ಆಪ್ಷನ್ ಕರೆಕ್ಟು, ಬಟ್ಟ ಬಯಲು ಅಂದ್ರೆ ಇದನ್ನ ಹೆಂಗ್ ಬರಿತೀವಿ? ಬಯಲು ಪ್ಲಸ್ ಬಯಲು ಏನಾಯ್ತು? ಇದು ಬಟ್ಟ ಬಯಲು. ಕಟ್ಟ ಕಡೆಯ. ಓಕೆ, ಮತ್ತೊಂದು ನೋಡೋದಾದ್ರೆ ಯಾವುದು? ಕಟ್ಟ ಕಡೆಯ ಅಂದ್ರೆ ಕಟ್ಟ ಕಡೆಯ. ಇದರ ಆನ್ಸರ್ ಏನ್ ಬರ್ತಿ? ಇದನ್ನ ಹೆಂಗ್ ಹೊಡಿತೀವಿ ನಾವು? ಕಡೆಯ ಪ್ಲಸ್ ಕಡೆಯ, ಕಟ್ಟ ಕಡೆಯ. ಓಕೆ, ಇಲ್ಲಿ ನಿಮಗೆ ಇನ್ನೊಂದು ಕನ್ಫ್ಯೂಸ್ ಮಾಡ್ಬೋದು. ಏನು? ಧಗ ಇದೇನಾಗತ್ತೆ? ಅನುಕರ್ಣಾವ್ಯಯಕ್ಕೆ ಉದಾಹರಣೆ ಆಗತ್ತೆ. ಬೆಂಕಿಯು ಧಗಧಗನೆ ಉರಿಯುತ್ತಿತ್ತು. ಧಗಧಗನೆ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ? ಅದು ಅನುಸರಿಸ್ತಾ ಇದೆ. ಬೆಂಕಿ ಹೆಂಗ್ ಉರಿತಾ ಇದೆಯಪ್ಪ? ಧಗಧಗ. ಇಲ್ಲೇನಾಗ್ತಾ ಇದೆ? ಇದು ಅನುಕರಣೆ ಮಾಡ್ತಾ ಇದೆ. ಬೆಂಕಿ ನಮ್ಮ ಇಮ್ಯಾಜಿನೇಷನ್ ಹೆಂಗ್ ಉರಿತಾ ಇದೆ? ಧಗಧಗ ಅಂತ. ಸೊ ಅನುಕರಣ ಇಲ್ಲಿ ಏನ್ ಮಾಡ್ತಾ ಇದೆ? ಧಗಧಗ ಇದು ಅನುಕರಣೆ ಮಾಡ್ತಾ ಇದೆಯಲ್ಲ. ಸೊ ಇದು ಆಗಂಗಿಲ್ಲ. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಧಗನೂ ಆಗ್ಬಹುದು ಅಂತ. ಆಗಂಗಿಲ್ಲ, ರೈಟ್? ಧಗಧಗ ಇದೆ, ಅದಕ್ಕೆ ಉದಾಹರಣೆ ಅನುಕರಣಾವ್ಯಯಕ್ಕೆ ಉದಾಹರಣೆ ಆಗುತ್ತೆ. ಇನ್ನೊಂದೇನಿದೆ ಇಲ್ಲಿ? ನಡೆನುಡಿ. ಕರೆಕ್ಟಾ? ನಡೆನುಡಿ ಏನಾಗುತ್ತೆ? ಇದು ಜೋಡು ನುಡಿ ಆಗುತ್ತೆ. ನಡೆನುಡಿ ಜೋಡು ನುಡಿ ಅಲ್ಲ, ರೈಟ್? ನಡೆನುಡಿ ಇದೇನಿದು? ಜೋಡು ನುಡಿ ಆಗುತ್ತೆ, ರೈಟಾ? ಸೊ ಗೊತ್ತಿರ್ಲೆ. ಸೊ ಮುಂದಿನ ಇದಕ್ಕೆ ಹೋಗಮ್ಮ, ಕ್ವಶನ್ಗೆ. 8ನೇ ಕ್ವಶನ್ ಏನಿದೆ? ಅನಾರೋಗ್ಯವಾದಾಗ ನಾನು ದವಾಖಾನೆಯಲ್ಲಿ ಚಿಕಿತ್ಸೆ ಪಡೆಯುತ್ತೇನೆ. ಈ ವಾಕ್ಯದಲ್ಲಿರುವ ದವಾಖಾನೆ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಯಾವ ಪದ ಇಲ್ಲಿ? ದವಾಖಾನೆ ಪದ ಯಾವ ಭಾಷೆಯಿಂದ ಬಂದಿದ್ದು ಅಂತ ಕೇಳ್ತಾನೆ. ಆಪ್ಷನ್ ಎ ನೋಡೋದಾದ್ರೆ ಹಿಂದೂಸ್ತಾನಿ, ಆಪ್ಷನ್ ಬಿ ಉರ್ದು, ಆಪ್ಷನ್ ಸಿ ಫಾರ್ಸಿ, ಆಪ್ಷನ್ ಡಿ
ಪೋರ್ಟುಗೀಸ್. ಓಕೆ, ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ದವಾಖಾನೆ ಎನ್ನುವ ಪದ ಯಾವ ಭಾಷೆಯಿಂದ ಬಂದಿದೆ? ಹಿಂದೂಸ್ತಾನಿ. ಯಾವ ಭಾಷೆಯಿಂದ? ಹಿಂದೂಸ್ತಾನಿ ಭಾಷೆಯಿಂದ ಬಂದಿದೆ. ಅರ್ಥ ಆಯ್ತಲ್ಲ? ಯಾವ ಭಾಷೆಯಿಂದ ಬಂದಿದೆ? ಹಿಂದೂಸ್ತಾನಿ ಭಾಷೆಯಿಂದ ಬಂದಿದೆ. ಆಪ್ಷನ್ ಎ ಸರಿ ಆಯ್ತು. ಕರೆಕ್ಟಾ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆಸಕ್ತಿ ಪದದ ವಿರುದ್ಧಾರ್ಥಕ ಪದ ನಿಮ್ಗೆಲ್ಲ ಗೊತ್ತೇ ಇದೆ. ಆಸಕ್ತಿಯ ವಿರುದ್ಧಾರ್ಥಕ ಆಪ್ಷನ್ ಕೊಡದೇ ಇದ್ರೂ ಹೇಳ್ಬೋದು. ಆಸಕ್ತಿಯ ವಿರುದ್ಧ ಪದ ಏನಿದೆ? ಶಕ್ತಿ ಇದೆ, ನಿರಾಸಕ್ತಿ ಇದೆ, ಥರ್ಡ್ ಆಪ್ಷನ್ ಭಕ್ತಿ ಇದೆ, ನಾಲ್ಕನೇ ಆಪ್ಷನ್ ಮುಕ್ತಿ ಇದೆ. ಆಸಕ್ತಿಯ ವಿರುದ್ಧಾರ್ಥಕ ಪದ ಯಾವುದು? ನಿರಾಸಕ್ತಿ. ಬೇಕಾದವ್ರಿಗೆ ಕೇಳಿದ್ರು ಹೇಳ್ತೀರಾ. ರೈಟ್. 10ನೇ ಕ್ವಶನ್. ಇದು ಬುನಾದಿ ಪದದ ಸಮಾನಾರ್ಥಕ ಪದ. ಬುನಾದಿ ಅಂದ್ರೆ ಏನು? ತಳಪಾಯ. ರೈಟ್, ಅಂದ್ರೆ ಫೌಂಡೇಶನ್. ಫೌಂಡೇಶನ್ ಅನ್ನೋದಕ್ಕೆ ಏನಂತೀವಿ? ಮತ್ತೊಂದು ತಳಹದಿ. ಯಾವ ಆಪ್ಷನ್ ರೈಟ್ ಇಲ್ಲಿ? ತಳಹದಿ. ರೈಟಾ? ಇದಕ್ಕೇನು ಎಕ್ಸ್ಪ್ಲೇನ್ ಮಾಡೋದೇನು ಹತ್ತಂಗಿಲ್ಲ, ಆರಾಮ್ಸರಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕರವರ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ರೈಟ್, ಇಲ್ಲೇನಿದೆ? ಉಪವಾಕ್ಯಗಳು ಬಂದಿದೆ ಇಲ್ಲೆಲ್ಲ. ಓಕೆ, ಹಬ್ಬಿ, ಬೀರಿ. ಓಕೆ, ರೈಟ್. ಹಂಗಂದಾಗ ಉಪವಾಕ್ಯಗಳು ಬಂದಿದೆ ತಂದಾಗ ಇಲ್ಲಿ ಯಾವುದೇ ಅಂತ ಕಂಜಂಕ್ಷನ್ಸ್ಗಳು ಇಲ್ಲ. ರೈಟಾ? ಸೊ ಅವಾಗ ಇದು ಯಾವ ವಾಕ್ಯ ಆಗತ್ತೆ? ಯಾವ ವಾಕ್ಯ ಆಗತ್ತೆ? ಮಿಶ್ರ ವಾಕ್ಯ ಆಗತ್ತೆ. ಯಾವ ವಾಕ್ಯ? ಮಿಶ್ರ ವಾಕ್ಯ. ರೈಟಾ? ಒಂದು ವಾಕ್ಯದಲ್ಲಿ ಉಪವಾಕ್ಯಗಳು ಬಂದಿದ್ರೆ ಅದನ್ನೇನಂತೀವಿ ನಾವು? ಮಿಶ್ರ ವಾಕ್ಯಗಳು ಅಂತಂತೀವಿ. ಓಕೆ, ಇನ್ನು 12ನೇ ಕ್ವಶನ್. ಆಪ್ಷನ್ ಸಿ ಏನಾಯ್ತಿಲ್ಲೇ? ರೈಟ್ ಆಯ್ತು. ಆಪ್ಷನ್ ಸಿ ಇಸ್ ರೈಟ್. ಸೊ 12ನೇ ಕ್ವಶನ್. ಅ ಪಟ್ಟಿಯಲ್ಲಿರುವ ಆಡು ನುಡಿಗಳಿಗೆ ಬ ಪಟ್ಟಿಯಲ್ಲಿರುವ ಗ್ರಾಂಥಿಕ ರೂಪದ ಪದಗಳನ್ನು ಹೊಂದಿಸಿದಾಗ ಬರುವ ಸರಿಯಾದ ಉತ್ತರದ ಆಯ್ಕೆ. ಓಕೆ, ಅ ಪಟ್ಟಿ ಬ ಪಟ್ಟಿ ಕೊಟ್ಟಿದ್ದಾನೆ. ಕರೆಕ್ಟ್ ಇವುಗಳನ್ನ ಹೊಂದಿಸಿ ಬರೆಯೋದಿದೆ ಅಷ್ಟೇ. ತಲೆಯಲ್ಲಿ, ತಲೆಯಲ್ಲಿ ಇಲ್ಲಿ ನೋಡಿ, ತಲೆಯಲ್ಲಿ ತೆಗೆದುಕೊಂಡು ತಲೆಯಲ್ಲಿ. ಓಕೆ, ಇದು ಅದಕ್ಕೆ ಸೂಟ್ ಆಗುತ್ತೆ. ತಲೆಯಲ್ಲಿ ಅಂದ್ರೆ ತಲೆಯಲ್ಲಿ. ಇಲ್ಲಿ ಆಡು ನುಡಿ ಗ್ರಾಮ್ಯ ಪದಗಳನ್ನ ಕೊಟ್ಟಿದ್ದಾನೆ. ಇಲ್ಲಿ ಗ್ರಾಮ್ಯ ಪದಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಗ್ರಾಂಥಿಕ ರೂಪದ ಪದಗಳನ್ನು ಕೊಟ್ಟಿದ್ದಾನೆ. ನೋಡಿದ್ರೆ ಗೊತ್ತಾಗುತ್ತೆ. ಗ್ರಾಂಥಿಕ ರೂಪದ ಪದಗಳನ್ನು ಕೊಟ್ಟಿದ್ದಾನೆ. ತಲೆಯಲ್ಲಿ ಇದು ಹೆಂಗ್ ಬರಿತೀವಿ ನಾವು? ಗ್ರಾಂಥಿಕ ರೂಪದಲ್ಲಿ ಈ ಗ್ರಾಮ್ಯ ಪದವನ್ನ ಗ್ರಾಂಥಿಕ ರೂಪದಲ್ಲಿ ಬರೆಯುವಾಗ ತಲೆಯಲ್ಲಿ ಅಂದರೆ ತಲೆಯಲ್ಲಿ. ನೀರಿಲ್ಲ, ನೀರಿಲ್ಲ ಅಂದ್ರೆ ನೀರಿಲ್ಲದ. ರೈಟ್. ಆಪ್ಷನ್ ಸಿ ತುಂಬೈತಿ, ತುಂಬಿದೆ. ಓಕೆ, ಆಪ್ಷನ್ ಡಿ ತಕ್ಕೊಂಡು. ತಕ್ಕೊಂಡು ಅಂದ್ರೆ ತೆಗೆದುಕೊಂಡು. ನೋಡಿಲ್ಲಿ ಆಪ್ಷನ್ ಎ ಆಪ್ಷನ್ ಕರೆಕ್ಟ್ ಹೊಂದಿಸಿ ಬರೆದಾಗ ಯಾವ್ದು ಸಿಗುತ್ತೆ? ಟು. ಎ ಟು ಇಲ್ಲಿದೆ ನೋಡಿ. ಟು ಇಲ್ಲಿ ಟು ಇದೆ. ಓಕೆ, ಮುಂದಿನ ನೋಡಿ. ಬಿ ನೀರಿಲ್ಲ. ನೀರಿಲ್ಲದ ಆಪ್ಷನ್ ಬಿ ದ ಕರೆಕ್ಟ್ ಜೋಡಿ ಯಾವುದು? ಆಪ್ಷನ್ 3 ನೋಡಿ. ಆಪ್ಷನ್ 3 ಇದಕ್ಕಿದೆಯೋ ಇದಕ್ಕಿದೆಯೋ? ಇದಕ್ಕಿದೆ ನೋಡಿ. ಸೊ ಆಟೋಮೆಟಿಕ್ ಇದನ್ನ ನಾವು ರೈಟ್ ಅಂತ ಅನ್ಬಹುದು. ಬೇಕಾದ್ರೆ ಮುಂದಿನ ನೋಡಿ. ತುಂಬೈತಿ, ತುಂಬಿದೆ. ಸಿಗೆ 4, ಸಿಗೆ 4 ರೈಟ್ ಇದೆಯಲ್ಲ. ಸೊ ತಕ್ಕೊಂಡು, ತಕ್ಕೊಂಡು. ಡಿಗೆ ಆಪ್ಷನ್ 1, ಡಿಗೆ ಆಪ್ಷನ್ 1. ಸೊ ಆಪ್ಷನ್ ಬಿ ಈಸ್ ರೈಟ್. ಆಪ್ಷನ್ ಬಿ ಈಸ್ ರೈಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 13. ದ್ಯೂತ ಪದದ ತದ್ಭವ ರೂಪ. ತದ್ಭವ ರೂಪವನ್ನ ಕೇಳಿದ್ದಾನೆ. ಎದುರದು ದ್ಯೂತದ್ದು. ದ್ಯೂತದ ಪದದ ತದ್ಭವ ರೂಪ ಯಾವುದು? ಜ್ಯೂಜು. ಬೇಕಾದವರಾದ್ರೂ ಹೇಳ್ಬೋದು ಇದು. ದ್ಯೂತ ಅಂದ್ರೆ ಏನು? ಜ್ಯೂಜು. ಓಕೆ, ಸೊ ನೆಕ್ಸ್ಟ್ 14ನೇ ಕ್ವಶನ್ ನೋಡಿ. ಒಂದು ವಚನಕಾರರ ಪದ್ಯವನ್ನು ಕೊಟ್ಟಿದ್ದಾನೆ. 2 ಲೈನ್ಸ್ ಅಂತ. ಸೊ ನೋಡಿ. ಕಳವೆ ರಾಜನ್ನ ಶಾಲ್ಯನ್ನಕ್ಕೆ ಒಗರ ದುದಕವ ನೆರೆದವರಾರಯ್ಯ. ಈ ಪದ್ಯಭಾಗದ ವಚನಕಾರರು ಇವರು. ಯಾರು? ಅಕ್ಕ ಮಹಾದೇವಿ. ಯಾರು?
ಅಕ್ಕ ಮಹಾದೇವಿ. ಈ ಪದ್ಯ ಭಾಗದ ವಚನಕಾರರು ಯಾರು? ಅಕ್ಕ ಮಹಾದೇವಿ. ಆಪ್ಷನ್ ಡಿ ಏನಾಯ್ತು? ಸರಿ ಆಯ್ತು. ಆಪ್ಷನ್ ಡಿ ಈಸ್ ರೈಟ್. ಇಲ್ಲಿ ಆಪ್ಷನ್ ಸಿ ಏನಾಗಿತ್ತು? ರೈಟ್ ಇತ್ತು. ಕರೆಕ್ಟಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವರು ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ. ಪ್ರಸಿದ್ಧವಾದ ಹೆಸರೇ ಇದು, ಅಂಬಿಕಾ ತನಯ ದತ್ತ. ನಾವು ಪ್ರೈಮರಿಯಿಂದ ಕೇಳ್ತಾ ಬರ್ತಾ ಇದ್ದೀವಿ. ಇದಕ್ಕೇನ ಸ್ಪೆಷಲ್ ಆಗಿ ಹೇಳ್ಬೇಕಂತನಿಲ್ಲ. ಯಾರ್ದಿದು? ಯಾವ ಪ್ರಸಿದ್ಧ ಕಾವ್ಯನಾಮ ಯಾರ್ದು? ದ.ರಾ ಬೇಂದ್ರೆಯವರದು. ಆಪ್ಷನ್ ಬಿ ಈಸ್ ರೈಟ್. ಓಕೆ, ದ.ರಾ ಬೇಂದ್ರೆಯವರ ಕಾವ್ಯನಾಮ ಯಾವುದು? ಅಂಬಿಕಾ ತನಯ ದತ್ತ. ಕರೆಕ್ಟಾ? ಸೊ 16ನೇ ಕ್ವಶನ್. ಸಕ್ಕದಂ ಪೇಳ್ಬೊಡೆ ನೆರೆ ಸಕ್ಕದಂ ಪೇಳ್ಗೆ ಶುದ್ಧ ಕನ್ನಡದೊಳ್ ಈ ಪದ್ಯ ಭಾಗದ ಕರ್ತೃ ಇವರು. 1ನೇ ಆಪ್ಷನ್ ನಯಸೇನ, 2ನೇ ಆಪ್ಷನ್ ನೇಮಿಚಂದ್ರ, 3ನೇ ಆಪ್ಷನ್ ಶ್ರೀ ವಿಜಯ, ಡಿ ಅಂಡಯ್ಯ. ರೈಟ್. ಯಾರು? ನಯಸೇನ. ಸಕ್ಕದಂ ಪೇಳ್ಬೊಡೆ ನೆರೆ ಸಕ್ಕದಂ ಪೇಳ್ಗೆ ಶುದ್ಧ ಕನ್ನಡದೋಳ್ ಈ ಪದ್ಯ ಭಾಗದ ಕರ್ತೃ ಯಾರು? ನಯಸೇನ. ಆಪ್ಷನ್ ಎ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ಈ ಪದವು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ. 1ನೇದು ಮಾಲೆಗಾರ, 2ನೇದ್ದು ಶಾಲೆಯವರೆಗೆ, ಸಿ ಅವನಂತೆ, ಡಿ ಚೆಲುವಿಕೆ. ತದ್ದಿತಾಂತ ಭಾವನಾಮ. ತದ್ದಿತಾಂತ ಭಾವನಾಮ ಏನು ಬರುತ್ತೆ? ತದ್ದಿತಾಂತ ಭಾವನಾಮಕ್ಕೆ ನಾಮ ಪ್ರಕೃತಿಗಳ ಮುಂದೆ ಭಾವವಾಚಕ ತದ್ದಿತ ಪ್ರತ್ಯಯಗಳಾದ ಯಾವ್ದ್ಯಾವುದು? ತನ, ಇಕೆ, ಊ, ಪೂ, ಮೇ, ವಳಿ ಇತ್ಯಾದಿ. ಅಂದ್ರೆ ನಾಮ ಪ್ರಕೃತಿಗಳ ಮುಂದೆ ಒಂದು ನಾಮ ಇರುತ್ತೆ. ಆ ನಾಮ ಪ್ರಕೃತಿಗಳ ಮುಂದೆ ತನ, ಇಕೆ. ತನ ಅಂದ್ರೆ ಬಡತನ, ಇಕೆ ಅಂದ್ರೆ ತನ, ಬಡತನ ಇದೆ. ಬಡತನ, ತನ ಈ ಟೈಪ್ ಯಾವ್ದಾದೇನೋ ಇಲ್ಲ ಕೊನೆಗೆ. ಓಕೆ, ಇಲ್ಲ. ಸೊ ಇಕೆ ಇಲ್ಲಿ ಅದು ನೋಡ್ರಿ, ಚೆಲುವಿಕೆ. ಚೆಲುವ ಪ್ಲಸ್ ಇಕೆ. ಕರೆಕ್ಟಾ? ಚೆಲುವ ಪ್ಲಸ್ ಇಕೆ, ಚೆಲುವಿಕೆ. ಇದು ಯಾವ್ದಾಯ್ತು? ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಯ್ತು. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟು? ಆಪ್ಷನ್ ಡಿ ಇಸ್ ರೈಟ್. ಆಪ್ಷನ್ ಡಿ ಅಲ್ಲಿ ಏನಾಯ್ತು? ಸರಿ ಆಯ್ತು. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಸಾಗೋಣ. ಕ್ವಶನ್ ನಂಬರ್ 18 ಏನಿದೆ? ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಈ ಲೇಖನ ಚಿಹ್ನೆಯನ್ನು ಬರೆಯಬೇಕು. ಯಾವುದು? ಉದ್ಧರಣ ಚಿಹ್ನೆ. ಉದ್ಧರಣ ಚಿಹ್ನೆಯನ್ನ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸ್ತೀವಿ ನಾವು. ಕರೆಕ್ಟ್? ಸೊ ನೆಕ್ಸ್ಟ್ ಕ್ವಶನ್. ನನಗೆ ಮಾರ್ಗದರ್ಶನ ಮಾಡಿದವರು ಅವರೇ. ಈ ವಾಕ್ಯದಲ್ಲಿರುವ ಅವರೇ ಎಂಬ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಯಾವುದು? ನನಗೆ ಮಾರ್ಗದರ್ಶನ ಮಾಡಿದವರು ಅವರೇ. ಈ ವಾಕ್ಯದಲ್ಲಿರುವ ಅವರೇ ಎಂಬ ಪದವು ಈ ಅವ್ಯಯಕ್ಕೆ ಉದಾಹರಣೆ. ಇಲ್ಲಿ ನೋಡಿ, ಇಲ್ಲಿ ಅವರೇ ಅಂತ ತೋರಿಸುತ್ತೆ. ಇದು ಎಲ್ಲ ಭಾರವನ್ನ ಇದ್ರ ಮೇಲೆ ಹಾಕತ್ತೆ. ಇಲ್ಲಿ ನಿಶ್ಚಯ ಪದ ಇದು. ನನಗೆ ಮಾರ್ಗದರ್ಶನ ಮಾಡಿದವರು ಅವರೇ. ನಿಶ್ಚಯ ಇದೆ, ಮಾಡಿದವರು ಯಾರು? ಅವರೇ. ನಿಶ್ಚಯತನ ಇದೆಯಲ್ಲ. ಸೊ ಕೊನೆಗೆ ಅವರೇ ಏನ್ ಬಂದಿದೆ? ಕೊನೆಗೆ ಎ, ಅವರೇ. ಓಕೆ, ಹೀಗೆ ನಿಶ್ಚಯ ಬಂದಿತ್ತು. ಪದದಲ್ಲೇ ಒಂದು ನಿಶ್ಚಿತತೆ ಇತ್ತು. ಮತ್ತೆ ಅದೇನ್ ನಿಶ್ಚಿತತೆ ಮಾಡಿತ್ತು ನೋಡಿ, ಆ ಪದ ಎ ಇಂದ ಕೊನೆಗೊಂಡಿತ್ತು ಅಂದ್ರೆ ಅದಕ್ಕೆ ಯಾವ ಅವ್ಯಯ ತಂತೀವಿ? ಅವಧಾರಣಾರ್ಥ ಕಾವ್ಯಯ. ಆಪ್ಷನ್ ಡಿ ಏನಾಗುತ್ತೆ? ರೈಟ್ ಆಗತ್ತೆ. ಸೊ ಆಪ್ಷನ್ ಡಿ ಈಸ್ ರೈಟ್. ಇಲ್ಲೇ ಆಪ್ಷನ್ ಸಿ ಏನಾಗಿತ್ತು? ರೈಟ್ ಆಗಿತ್ತು. ಕ್ವಶನ್ ನಂಬರ್ 18 ಅಲ್ಲೇ. ಕ್ವಶನ್ ನಂಬರ್ 19 ಸರಿಯಾದ ಆನ್ಸರ್ ಯಾವುದು? ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 20ನೇ ಕ್ವಶನ್. ಇದು ಕೃದಂತ ನಾಮಕ್ಕೆ ಉದಾಹರಣೆಯಾಗಿದೆ. ಕೃದಂತ ನಾಮಕ್ಕೆ
ಉದಾಹರಣೆ ಯಾವುದು ನೋಡ್ರಲ್ಲ, ಇಲ್ಲಿ ಹೆಂಗ್ ಬರುತ್ತೆ, ಧಾತು ಬರಿತೀವಿ, ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ, ಕಾಲಸೂಚಕ ಪ್ರತ್ಯಯ ಪ್ಲಸ್ ಕೃತ್ ಪ್ರತ್ಯಯ, ಕೃತ್ ಪ್ರತ್ಯಯ. ನೋಡ್ರಲೆ ನೋಡ್ರಲೆ ಕೃದಂತ ನಾಮಕ್ಕೆ ಉದಾಹರಣೆ ಅಂದ್ರೆ ಇಲ್ಲಿ ಆಪ್ಷನ್ ಯಾವ್ದಾಗುತ್ತೆ, ನಡೆಯುವ. ಈ ಆಪ್ಷನ್ ರೈಟ್ ಆಗುತ್ತೆ, ಆಪ್ಷನ್ ಡಿ ಇಸ್ ರೈಟ್ ಆಗುತ್ತೆ. ಯಾಕೆ, ಕಾರಣ ಯಾಕೆ ಅಂತಂದ್ರೆ ಹೇಳ್ತೀನಿ ನಾನು. ಧಾತುಗಳಿಗೆ, ಧಾತು ಯಾವ್ದಿಲ್ಲಿ, ನಡೆಯುವ. ಇಲ್ಲಿ ಧಾತು ಯಾವುದು, ನಡೆ. ನಡೆ ಅನ್ನೋದು ಯಾವ್ದಿಲ್ಲಿ, ಧಾತು. ಓಕೆ ಬೇಟಾ, ನಡೆ ಅನ್ನೋದೇನಿಲ್ಲಿ ಧಾತು ಆಯ್ತು. ಪ್ಲಸ್ ಕಾಲಸೂಚಕ ಪ್ರತ್ಯಯ ಯಾವ್ದಿಲ್ಲಿ, ನಡೆಯುವ. ಉವ, ಉವ ಏನಿಲ್ಲಿ ಕಾಲಸೂಚಕ ಪ್ರತ್ಯಯ. ಪ್ಲಸ್ ಕೃತ್ ಪ್ರತ್ಯಯ, ಕೃತ್ ಪ್ರತ್ಯಯ ಯಾವ್ದಿಲ್ಲಿ, ಅ, ನಡೆಯುವ ಅ. ಓಕೆ, ಇದೇನಾಯ್ತು, ಕೃತ್ ಪ್ರತ್ಯಯವಾಯ್ತು. ಅದಕ್ಕೇನಂತೀವಿ ನಾವು, ಧಾತುಗಳಿಗೆ. ನೋಡ್ರಿ ಕೃದಂತ ನಾಮ ಅಂದ್ರೆ ಏನು, ಧಾತುಗಳಿಗೆ, ಧಾತುಗಳಿಗೆ ಅ ಅನ್ನುವ ಸಾಮಾನ್ಯ ಕೃತ್ ಪ್ರತ್ಯಯ ಸೇರಿದರೆ ಅದನ್ನ ಏನಂತೀವಿ ನಾವು, ಕೃದಂತ ನಾಮ ತಂತೀವಿ. ಅದನ್ನ ಏನಂತೀವಿ, ಕೃದಂತ ನಾಮ ತಂತೀವಿ. ಅಂತ ಒಂದು ಉದಾಹರಣೆ ಯಾವ್ದಿಲ್ಲಿ, ನಡೆಯುವ. ಸೊ ಆಪ್ಷನ್ ಡಿ ರೈಟ್ ಆಯ್ತು. ತಿಳಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ 21. ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬ ಮತ್ತೊಂದರಂತೆ ಎಂದು ತೋರಿದರೆ ಅದು ಈ ಅಲಂಕಾರವೆನಿಸುತ್ತದೆ. ಡೈರೆಕ್ಟ್ ಆಗಿ ಕಟ್ಟಿದ್ದಾನೆ. ಯಾವ್ದಾಗತ್ತೆ ಇಲ್ಲಿ, ದೃಷ್ಟಾಂತ ಅಲಂಕಾರ. ದೃಷ್ಟಾಂತ ಅಲಂಕಾರ ಯಾಕೆ, ಒಂದು ಎಕ್ಸಾಂಪಲ್ ನಾವು ಹೇಳೋಣ. ಎಕ್ಸಾಂಪಲ್, ಇಲ್ಲಿ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಬೇರೆ ಬೇರೆನೇ ಇರುತ್ತೆ, ಆದ್ರೆ ಅರ್ಥ ಮಾತ್ರ ಸೇಮ್, ಒಂದರ ಪ್ರತಿಬಿಂಬದಂತೆನೇ ಇರುತ್ತೆ. ಅವಾಗ ಅದನ್ನ ದೃಷ್ಟಾಂತ ಅಲಂಕಾರ ಅಂತಂತೀವಿ. ಎಕ್ಸಾಂಪಲ್, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನೋಡ್ರಿ ಮೊದಲನೇ ವಾಕ್ಯ ಯಾವ್ದಿತ್ತು, ಮಾತು ಬಲ್ಲವನಿಗೆ ಜಗಳವಿಲ್ಲ. ಕರೆಕ್ಟಾ, ಮಾತು ಗೊತ್ತಿತ್ತು ಅಂದ್ರೆ, ಮಾತು ಹೆಂಗ್ ಆಡ್ಬೇಕು ಅಂತ ಗೊತ್ತಿತ್ತು ಅಂದ್ರೆ ಜಗಳ ಬರೋದೇ ಇಲ್ಲ. ಹಾಗೆ ಮತ್ತೊಂದು ವಾಕ್ಯ ಏನಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ. ವಾಕ್ಯದಿಂದ ವಾಕ್ಯ ಡಿಫ್ರೆಂಟ್ ಇದೆ, ಬೇರೆ ಬೇರೆನೇ ಇದೆ. ಅದೇ ಹೇಳ್ತಾನ ಅವನು, ಎರಡು ಬೇರೆ ಬೇರೆ ವಾಕ್ಯ ಇರ್ತಾವು, ಆದ್ರೆ ಅರ್ಥ ಮಾತ್ರ ಒಂದೇ ಇರ್ತಾವ. ಮೊದಲನೇದು, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತು ಯಾವ್ಯಾವ ವ್ಯಕ್ತಿ ಜೊತೆ ಯಾವ ರೀತಿ ಮಾತಾಡೋದು ಅಂತ ಗೊತ್ತಿದ್ರೆ ಜಗಳ ಬರೋದಿಲ್ಲ. ಊಟ ಎಷ್ಟು ಮಾಡ್ಬೇಕು ಅಂತ ಗೊತ್ತಿದ್ರೆ, ಹೇಗ್ ಮಾಡ್ಬೇಕು ಅಂತ ಗೊತ್ತಿದ್ರೆ ಆ ಮನುಷ್ಯನಿಗೆ ಏನಿಲ್ಲ, ರೋಗ ಇರೋದಿಲ್ಲ. ವಾಕ್ಯಗಳು ಬೇರೆ ಆದರೆ ಅರ್ಥ ಸೇಮ್ ಇರುತ್ತೆ. ಅಂತ ಒಂದು ಅಲಂಕಾರವನ್ನ ದೃಷ್ಟಾಂತ ಅಲಂಕಾರ ಅಂತೀವಿ. ಓಕೆ, ತಿಳಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 22. ಮಾತ್ರಾಗಣದಲ್ಲಿ 4 ಪಾದಗಳುಳ್ಳ ಪದ್ಯ ಯಾವುದೋ, 4 ಪಾದಗಳುಳ್ಳ ಪದ್ಯ ಕಂದ ಪದ್ಯ. ಆಪ್ಷನ್ ಡಿ ಏನಾಯ್ತು ಇಲ್ಲಿ, ರೈಟ್ ಆಯ್ತು. ಕ್ವಶನ್ ನಂಬರ್ 23. ಮುಂದಿನ ಕ್ವಶನ್ ಹೋಗೋಣ. ಸಮಂತು ಪದದ ಹೊಸಗನ್ನಡ ರೂಪ ಯಾವುದು, ಚೆನ್ನಾಗಿ. ಡೈರೆಕ್ಟ್ ಕ್ವಶನ್ಸ್ ಇದೆ, ಇಲ್ಲೇನ್ ಬಿಡಿಸಿ ಹೇಳಬೇಕಾಗಿಲ್ಲ. ರೈಟಾ. ಸೊ ನೆಕ್ಸ್ಟ್ ಕ್ವಶನ್, ಇವರು ವಿಕ್ರಮಾರ್ಜುನ ವಿಜಯಂ ಕೃತಿಯ ಕರ್ತೃವಾಗಿದ್ದಾರೆ. ಯಾರು, ಪಂಪ. ಯಾರು, ಪಂಪ. ಆಪ್ಷನ್ ಡಿ ಈಸ್ ರೈಟ್. ಕ್ವಶನ್ ನಂಬರ್ 23ಗೆ ಸರಿಯಾದ ಆನ್ಸರ್ ಯಾವ್ದಿತ್ತು, ಆಪ್ಷನ್ ಬಿ. ಕ್ವಶನ್ ನಂಬರ್ 25. ಷಟ್ಪದಿ ಬ್ರಹ್ಮ ಎಂದು ಪ್ರಸಿದ್ಧರಾಗಿರುವ ಕವಿ ಯಾರು, ರಾಘವಂಕ. ಷಟ್ಪದಿಯ ಬ್ರಹ್ಮ ಯಾರು, ರಾಘವಂಕ ತಾನೇ. ಸೊ ಆಪ್ಷನ್ ಎ ಈಸ್ ರೈಟ್. ಓಕೆ, ಸೊ ಇಲ್ಲಿಗೆ ಈ GPSTR ನೇಮಕಾತಿಯ 6ರಿಂದ 8ನೇ ತರಗತಿ ಕರೆಕ್ಟಾ. ಸೊ ಅದರ ಸಾಮಾನ್ಯ ಕನ್ನಡ ಭಾಗದ 25ಕ್ಕೆ 25 ಕ್ವಶನ್ಗಳನ್ನ ನಾನು ತರ್ಕ ಸಹಿತ ಮುಟ್ಟಿಸಲು ಪ್ರಯತ್ನ ಮಾಡಿದ್ದೀನಿ. ಓಕೆ, ಇದರಲ್ಲಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮಗೆ ಅನಿಸಿರೋ ಕಮೆಂಟ್ ಅನ್ನ ಬರಿಬಹುದು. ಥ್ಯಾಂಕ್ ಯು, ಬಾಯ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.